ಮಾಜಿ ಸಚಿವ ರಾಜಣ್ಣ ಅವರು ಮತ್ತೊಂದು ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಪದವಿಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು 5 ವರ್ಷನೂ ಕೂಡ ಸಿಎಂ ಆಗಿ ಇರೋದಿಲ್ವಾ? ಯಾಕೆ ಈ ರೀತಿಯ ಭವಿಷ್ಯವನ್ನ ರಾಜಣ್ಣ ಅವರು ನುಡಿದ್ರು? 5 ವರ್ಷನೂ ಸಿದ್ದರಾಮಯ್ಯ ಸಿಎಂ ಆಗಿರೋದಿಲ್ವಾ? ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ? ಹಾಗಿದ್ರೆ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಅವರ ಅತ್ಯಾಪ್ತ ರಾಜಣ್ಣ ಅವರು ನೋಡಿ, ಸಂಪುಟ ಪುನರ್ರಚನೆಯ ಮೇಲೆ ಮುಖ್ಯಮಂತ್ರಿಗಳ ಅಧಿಕಾರ, ಅಂದರೆ ಅವರು ಮುಂದುವರಿತಾರಾ ಇಲ್ವಾ ಅನ್ನುವಂತಹ ವಿಚಾರ ನಿಂತಿದೆಯಂತೆ. ಯಾರಿಗೆ ಸಂಪುಟ ಪುನರ್ರಚನೆಯ ಅಧಿಕಾರ ಸಿಗುತ್ತೋ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅವರೇ ಸಿಎಂ ಆಗ್ತಾರೆ. ಸಂಪುಟ ಪುನರ್ರಚನೆಗೆ ಯಾರಿಗೆ ಅಧಿಕಾರ ಸಿಗುತ್ತೋ ಅವರೇ ಸಿಎಂ. ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಅಧಿಕಾರವನ್ನ ಕೊಟ್ರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪುಟ ವಿಸ್ತರಣೆ ಮಾಡಿ ಪುನರ್ರಚನೆ ಮಾಡಿ ಅಂತ ಅಧಿಕಾರ ಕೊಟ್ರೆ ನೆಕ್ಸ್ಟ್ ಸಿಎಂ ಅವರೇ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರು ಹೇಳಿದ್ದಾರೆ. ಈ ಮೂಲಕ ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಮಾಜಿ ಸಚಿವ ರಾಜಣ್ಣ ಅವರು. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದ. ಈಗಂತೂ ಬಿಹಾರ್ ಎಲೆಕ್ಷನ್ ವರೆಗೂ ಏನೋ ಆಗಲ್ಲ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ. ಮಾಜಿ ಸಚಿವ ರಾಜಣ್ಣ ಅವರು ಮತ್ತೊಂದು ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಪದವಿಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು 5 ವರ್ಷನೂ ಕೂಡ ಸಿಎಂ ಆಗಿ ಇರೋದಿಲ್ವಾ? ಯಾಕೆ ಈ ರೀತಿಯ ಭವಿಷ್ಯವನ್ನ ರಾಜಣ್ಣ ಅವರು ನುಡಿದ್ರು? 5 ವರ್ಷನೂ ಸಿದ್ದರಾಮಯ್ಯ ಸಿಎಂ ಆಗಿರೋದಿಲ್ವಾ? ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ? ಹಾಗಿದ್ರೆ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಅವರ ಅತ್ಯಾಪ್ತ ರಾಜಣ್ಣ ಅವರು ನೋಡಿ, ಸಂಪುಟ ಪುನರ್ರಚನೆಯ ಮೇಲೆ ಮುಖ್ಯಮಂತ್ರಿಗಳ ಅಧಿಕಾರ, ಅಂದರೆ ಅವರು ಮುಂದುವರಿತಾರಾ ಇಲ್ವಾ ಅನ್ನುವಂತಹ ವಿಚಾರ ನಿಂತಿದೆಯಂತೆ. ಯಾರಿಗೆ ಸಂಪುಟ ಪುನರ್ರಚನೆಯ ಅಧಿಕಾರ ಸಿಗುತ್ತೋ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅವರೇ ಸಿಎಂ ಆಗ್ತಾರೆ. ಸಂಪುಟ ಪುನರ್ರಚನೆಗೆ ಯಾರಿಗೆ ಅಧಿಕಾರ ಸಿಗುತ್ತೋ ಅವರೇ ಸಿಎಂ. ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಅಧಿಕಾರವನ್ನ ಕೊಟ್ರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಪುಟ ವಿಸ್ತರಣೆ ಮಾಡಿ ಪುನರ್ರಚನೆ ಮಾಡಿ ಅಂತ ಅಧಿಕಾರ ಕೊಟ್ರೆ ನೆಕ್ಸ್ಟ್ ಸಿಎಂ ಅವರೇ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರು ಹೇಳಿದ್ದಾರೆ. ಈ ಮೂಲಕ ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಮಾಜಿ ಸಚಿವ ರಾಜಣ್ಣ ಅವರು. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗೋದು. ಯಾಕಂದ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದ. ಈಗಂತೂ ಬಿಹಾರ್ ಎಲೆಕ್ಷನ್ ವರೆಗೂ ಏನೋ ಆಗಲ್ಲ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ. ಮಾಜಿ ಸಚಿವ ರಾಜಣ್ಣ ಅವರು ಮತ್ತೊಂದು ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಪದವಿಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ
ಸಿದ್ದರಾಮಯ್ಯ ಅವರು 5 ವರ್ಷನೂ ಕೂಡ ಸಿಎಂ ಆಗಿ ಇರೋದಿಲ್ವಾ? ಯಾಕೆ ಈ ರೀತಿಯ ಭವಿಷ್ಯವನ್ನ ರಾಜಣ್ಣ ಅವರು ನುಡಿದ್ರು? 5 ವರ್ಷನೂ ಸಿದ್ದರಾಮಯ್ಯ ಸಿಎಂ ಆಗಿರೋದಿಲ್ವಾ? ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ? ಹಾಗಿದ್ರೆ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಅವರ ಅತ್ಯಾಪ್ತ ರಾಜಣ್ಣ ಅವರು ನೋಡಿ, ಸಂಪುಟ ಪುನರ್ರಚನೆಯ ಮೇಲೆ ಮುಖ್ಯಮಂತ್ರಿಗಳ ಅಧಿಕಾರ, ಅಂದರೆ ಅವರು ಮುಂದುವರಿತಾರಾ ಇಲ್ವಾ ಅನ್ನುವಂತಹ ವಿಚಾರ ನಿಂತಿದೆಯಂತೆ. ಯಾರಿಗೆ ಸಂಪುಟ ಪುನರ್ರಚನೆಯ ಅಧಿಕಾರ ಸಿಗುತ್ತೋ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅವರೇ ಸಿಎಂ ಆಗ್ತಾರೆ. ಸಂಪುಟ ಪುನರ್ರಚನೆಗೆ ಯಾರಿಗೆ ಅಧಿಕಾರ ಸಿಗುತ್ತೋ ಅವರೇ ಸಿಎಂ. ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಅಧಿಕಾರವನ್ನ ಕೊಟ್ರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪುಟ ವಿಸ್ತರಣೆ ಮಾಡಿ ಪುನರ್ರಚನೆ ಮಾಡಿ ಅಂತ ಅಧಿಕಾರ ಕೊಟ್ರೆ ನೆಕ್ಸ್ಟ್ ಸಿಎಂ ಅವರೇ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರು ಹೇಳಿದ್ದಾರೆ. ಈ ಮೂಲಕ ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಮಾಜಿ ಸಚಿವ ರಾಜಣ್ಣ ಅವರು. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದ. ಈಗಂತೂ ಬಿಹಾರ್ ಎಲೆಕ್ಷನ್ ವರೆಗೂ ಏನೂ ಆಗಲ್ಲ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ. ಮಾಜಿ ಸಚಿವ ರಾಜಣ್ಣ ಅವರು ಮತ್ತೊಂದು ಸ್ಫೋಟಕ ವಿಚಾರವನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ, ಪದವಿಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು 5 ವರ್ಷನೂ ಕೂಡ ಸಿಎಂ ಆಗಿ ಇರೋದಿಲ್ವಾ? ಯಾಕೆ ಈ ರೀತಿಯ ಭವಿಷ್ಯವನ್ನ ರಾಜಣ್ಣ ಅವರು ನುಡಿದ್ರು? 5 ವರ್ಷನೂ ಸಿದ್ದರಾಮಯ್ಯ ಸಿಎಂ ಆಗಿರೋದಿಲ್ವಾ? ನವೆಂಬರ್ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ? ಹಾಗಿದ್ರೆ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಅವರ ಅತ್ಯಾಪ್ತ ರಾಜಣ್ಣ ಅವರು ನೋಡಿ, ಸಂಪುಟ ಪುನರ್ರಚನೆಯ ಮೇಲೆ ಮುಖ್ಯಮಂತ್ರಿಗಳ ಅಧಿಕಾರ, ಅಂದರೆ ಅವರು ಮುಂದುವರಿತಾರಾ ಇಲ್ವಾ ಅನ್ನುವಂತಹ ವಿಚಾರ ನಿಂತಿದೆಯಂತೆ. ಯಾರಿಗೆ ಸಂಪುಟ